ಇನ್ನು ಜೈಲಿನ ಒಳಗಡೆ ಕೂಡ ದರ್ಶನ್ ಓಡೋ ಕುದುರೆ ಅಂತ ಹೇಳಿನೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ದರ್ಶನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ. ಅಲ್ಲಿರುವಂತಹ ರೌಡಿ ಶೀಟರ್ಗಳೆಲ್ಲ ದರ್ಶನ್ನ ಮೀಟ್ ಮಾಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಮುಗಿಬೀಳ್ತಾ ಇದ್ದಾರೆ. ಸೊ ಅದೇ ರೀತಿ ರೌಡಿ ಶೀಟರ್ ನಾಗನ ಭೇಟಿ ಮಾಡೋದಕ್ಕೆ ಸ್ವತಃ ದಾಸ ಕೂಡ ಓಡಿ ಹೋಗ್ತಾ ಇದ್ರು ಅನ್ನೋಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನ ಬ್ಯಾರಕ್ 3 ನಲ್ಲಿರುವಂತಹ ದರ್ಶನ್ ವಿಸಿಟರ್ಸ್ ಬಂದಾಗ ಬ್ಯಾರಕ್ನಿಂದ ಏನು ಹೊರಗಡೆ ಬರ್ತಾ ಇದ್ರಲ್ಲ, ಅದಾದ್ಮೇಲೆ ವಿಸಿಟರ್ಸ್ ಭೇಟಿ ಬಳಿಕ ನಾಗನನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು ದರ್ಶನ್ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತ ಮಾಹಿತಿ. ಸೆಕ್ಯೂರಿಟಿ 1 ನಲ್ಲಿರುವಂತಹ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಇರುವ ಬ್ಯಾರಕ್ 1ಕ್ಕೆ ದರ್ಶನ್ ಹೋಗಿ ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂರ್ತಾ ಇದ್ರು. ಇವರೆಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇದ್ರು, ಕಾಫಿ ಕುಡಿಯೋದು, ಅಲ್ಲೇ ಸಿಗರೇಟ್ ಸೇದೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ. ಜೈಲಿನಲ್ಲಿ ದರ್ಶನ್ ಮತ್ತು ರೌಡಿ ಶೀಟರ್ ನಾಗ ಇವರಿಬ್ಬರ ನಡುವೆ ಆಗ್ತಾ ಇದ್ದಂತಹ ಮೀಟಿಂಗ್ಗಳು ಆಗಿಂದಾಗೆ ಆಗ್ತಾನೇ ಇರ್ತಿತ್ತಂತೆ ಮೀಟಿಂಗ್ಸ್. ಜೈಲನ್ನೇ ನಿಯಂತ್ರಣ ಮಾಡ್ತಾ ಇರುವಂತಹ ವಿಲ್ಸನ್ ಗಾರ್ಡನ್ ನಾಗ ಒಂದ್ ಕಡೆ, ಜೈಲಧಿಕಾರಿಗಳ ಕಣ್ತಪ್ಪಿಸಿ ನಾಗನ ಬ್ಯಾರಕ್ಗೆ ಓಡ್ ಬರ್ತಾ ಇದ್ದಂತಹ ದರ್ಶನ್ ಇನ್ನೊಂದ್ ಕಡೆ. ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಇಲ್ಲಿಗೆ ಬರಬೇಡಿ, ಇಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿ ಜೈಲಧಿಕಾರಿಗಳು ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ವಂತೆ. ತಡ್ರಿ ಸ್ವಾಮಿ 2 ನಿಮಿಷ ಅಷ್ಟೇ ಮಾತಾಡ್ಕೊಬಿಡ್ತೀವಿ ಅಂತ ಹೇಳಿ ರೌಡಿ ಶೀಟರ್ ನಾಗ ಅವ್ರನ್ನೇ ಬೆದರಿಸಿ ಕಳಿಸ್ತಾ ಇದ್ನಂತೆ. ಅಧಿಕಾರಿಗಳು ಹೋಗುವಂತೆ ಹೇಳಿದ್ರು ಕೂಡ ಹೋಗ್ತಾ ಇರಲಿಲ್ಲ. ದರ್ಶನ್ನ ಕರ್ಸ್ಕೊಳ್ತಾ ಇದ್ನಂತೆ ನಾಗ. ಹುಡುಗರಿಗೆ ಹೇಳಿಬಿಟ್ಟು ದರ್ಶನ್ ಕರ್ಕೊಬರೋಗು ಅಂತ ಹೇಳಿ ದರ್ಶನನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಇಬ್ರು ಕೂಡ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಚಾರಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇವೆ. ಅದನ್ನು ಪುಷ್ಟೀಕರಿಸುವಂತೆ ಕೆಲವೊಂದಷ್ಟು ಫೋಟೋಗಳು ಕೂಡ ಹೊರಗಡೆ ಬಂದಿರುವಂಥದ್ದನ್ನು ನೋಡ್ಬೋದು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೊ ಪ್ರದೀಪ್, ಈ ವಿಲ್ಸನ್ ಗಾರ್ಡನ್ ನಾಗ ಯಾರು? ಜೈಲಿನಲ್ಲಿ ಇದ್ಕೊಂಡೇನೆ ದರ್ಶನ್ ಕೂಡ ಕರೆಸ್ಕೊಂಡು ದರ್ಶನ್ ಜೊತೆಗೆ ಮಾತಾಡೋದು, ದರ್ಶನ್ ಕೂಡ ಬ್ಯಾರಕ್ಕಿಗೆ ಹೋಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸೊ ಈತನ ಹಿನ್ನೆಲೆ ಏನ್ ನಡೀತಾ ಇದೆ ಹಾಗಾದ್ರೆ ಒಳಗಡೆ, ಏನ್ ಇನ್ಸೈಟ್ ಸಿಗ್ತಾ ಇದೆ ಪ್ರದೀಪ್? ರೆಹಮಾನ್, ಜೈಲಿನ ಒಳಗಡೆ ದರ್ಶನ್ಗೆ ಆತಿಥ್ಯ ಸಿಗ್ತಾ ಇರುವಂತ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಈ ಮಧ್ಯೆ ಈಗ ಇನ್ನೊಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು, ಅಂದ್ರೆ ದರ್ಶನ್ ಜೈಲಿನಲ್ಲಿ ಇರ್ಬೇಕಾದ್ರೆ ಈ ರೀತಿಯಾದಂತಹ ಫೆಸಿಲಿಟಿಗಳು ಸಿಗ್ತಾ ಇರೋದು ಯಾವ ಒಂದು ಸಂದೇಶವನ್ನ ಕೊಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಜೈಲಿನ ಹೊರಗಡೆ ಇರುವಂತಹ ಕೆಲವು ರೌಡಿ ಶೀಟರ್ಗಳು ಸಹ ಜೈಲಿನ ಒಳಗಡೆ ಇರುವಂತವ್ರ ಜೊತೆ ಫೋನ್ ಕಾಲ್ ಮಾಡಿ ಮಾತಾಡ್ತಾ ಇರುವಂತದ್ದು ವಿಚಾರಗಳು ಸಹ ಬಯಲಾಗಿರುವಂತದ್ದು. ಅಂದ್ರೆ ಈಗ ಜೈಲಿಂದ ಒಳಗಡೆ ಈ ರೀತಿಯಾದಂತಹ ಫೆಸಿಲಿಟಿಗಳನ್ನ ಆರೋಪಿಗಳಿಗಾಗಿರ್ಬೋದು, ಸಜಾ ಕೈದಿಗಳಿಗೆ ಆಗಿರ್ಬೋದು, ಜೈಲಿನ ಅಧಿಕಾರಿಗಳು ಕೊಟ್ರೆ ಅದು ಸಾರ್ವಜನಿಕ ವಲಯಕ್ಕೆ ಯಾವ ರೀತಿ ಸಂದೇಶವನ್ನು ಕೊಡುತ್ತೆ? ಯಾಕಂತ ಹೇಳಿದ್ರೆ ಜೈಲಿನಿಂದ ಹೊರಬಂದ ನಂತರ ಅದೇ ಒಂದು ಆರೋಪಿಗಳು ಮತ್ತು ಕೈದಿಗಳು ಅವರು ತಮ್ಮ ಕೃತ್ಯವನ್ನ ಮುಂದುವರಿಸ್ತಾರೆ ಅಂತ ಈ ಒಂದು ಸಾಧ್ಯತೆಗಳು ಕೂಡ ಸಹ ಇದೆ. ಹೀಗಾಗಿ ಜೈಲಿನ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಸೌಲಭ್ಯನ ಕೊಟ್ಟಿರೋದು ದೊಡ್ಡದಂತ ತಪ್ಪು ಅಂತ ಹೇಳಲಾಗ್ತಾ ಇರೋದು. ಇನ್ನು ದರ್ಶನ್ ಈ ಒಂದು ಬ್ಯಾರಕ್ ಏನಿದೆ, ಆತ ಇದ್ದಂತಹ 3ನೇ ಬ್ಯಾರಕ್ ಏನಿದೆ, ಈ ಬ್ಯಾರಕ್ ನಿಂದ ನಾಗನನ್ನ ನೋಡಕ್ಕೆ ಆತ ಇದ್ದಂತಹ ಬ್ಯಾರಕ್ 1ಗೆ ಹೋಗ್ತಾ ಇದ್ದ. ಅಂದ್ರೆ ವಿಸಿಟರ್ಗಳು ಬಂದಾಗ ಬರ್ತಾ ಇದ್ದಂತಹ ದರ್ಶನ್ ಹೊರಗಡೆ, ತದನಂತರ ಅವರ ಒಂದು ಬ್ಯಾರಕ್ಗೆ ಹೋಗ್ತಾ ಇರಲಿಲ್ಲ, ಬದಲಾಗಿ ನೇರವಾಗಿ ನಾಗನನ್ನ ನೋಡಕ್ ಹೋಗ್ತಾ ಇದ್ರು. ಇದನ್ನ ನಾಗ ಕೂಡ ದರ್ಶನನ್ನ ಕರೆಸ್ಕೊಳ್ತಾ ಇದ್ದಾರೆ. ಅವರ ಹುಡುಗರನ್ನ ಕಳಿಸಿ ದರ್ಶನನ್ನ ಅವನಿರುವಂತಹ ಬ್ಯಾರಕ್ ಕಡೆ ಅಥವಾ ಅವರು ಟೀ ಕುಡಿತಿದ್ದಂತ ಜಾಗ ಏನಿತ್ತು ಅದು ಮತ್ತು ಇನ್ನಿತರ ಸ್ಥಳಗಳನ್ನೇ ದರ್ಶನನ್ನ ಕರೆಸ್ಕೊಂಡು ಇವರೆಲ್ಲರೂ ಸೇರ್ಕೊಂಡು ಒಂದು ಪಾರ್ಟಿ ರೀತಿಯಲ್ಲಿ ಕೂತ್ಕೋತಾ ಇದ್ರು, ಮಾತಾಡ್ತಾ ಇದ್ರು, ಟೀ ಕುಡಿತಾ ಇದ್ರು, ಸಿಗರೇಟ್ ಸೇತಾ ಇದ್ರು ಅನ್ನೋ ವಿಚಾರ ಬಯಲಾಗಿರುವಂತದ್ದು. ಅಂದ್ರೆ ಓವರ್ ಆಲ್ ಆಗಿ ಈ ರೀತಿಯಾದಂತಹ ಫೆಸಿಲಿಟಿಗಳನ್ನ ಅಧಿಕಾರಿಗಳು ಅಲ್ಲಿನ ಆರೋಪಿಗಳಿಗೆ ಕೊಟ್ರೆ ಇದು ಯಾವ ರೀತಿಯ ಸಂದೇಶ ಕೊಡುತ್ತೆ? ರೌಡಿಗಳನ್ನ ಮನಪರಿವರ್ತನೆ ಮಾಡಬೇಕಾದಂತಹ ಜೈಲಿನ ಅಧಿಕಾರಿಗಳು ಈ ರೀತಿಯಾದಂತಹ ಸೌಲಭ್ಯವನ್ನು ಕೊಟ್ರೆ ಅವರು ಮನಪರಿವರ್ತನೆ ಆಗಿ ಮತ್ತೆ ಸಮಾಜಕ್ಕೆ ಬಂದಾಗ ಅವರು ಮತ್ತೆ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಇರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.